ಸಿದ್ದರಾಮಯ್ಯ ಮಗ ಕೂಡ ಮಂತ್ರಿಯಾಗಬೇಕಿತ್ತು. ಆದರೆ ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯ ಕಾಪಾಡಿದ್ರು. ಆದರೆ ನಮ್ಮ ಜಿಲ್ಲೆ ನಾಯಕರು ಮಾತ್ರ ಪುತ್ರ ವ್ಯಾಮೋಹ ಮೆರೆದ್ರು ಅಂತ ಮಲ್ಲಿಕಾರ್ಜುನ ಖರ್ಗೆಗೆ ಡಾಕ್ಟರ್ ಉಮೇಶ್ ಜಾಧವ್ ಪರೋಕ್ಷವಾಗಿ ಟಾಂಗ್ ನೀಡಿದ್ದಾರೆ. ಧರಮ್ ಸಿಂಗ್ ಇದ್ದಿದ್ರೆ ನಾನು ಪಕ್ಷ ಬಿಡುವ ಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಕಲಬುರಗಿಯಲ್ಲಿ ಶಾಸಕ ಉಮೇಶ್ ಜಾಧವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಖರ್ಗೆ ವಿರುದ್ಧ ಖಾರವಾದ ವಾರನ್ನ ಈಗ ಶುರು ಮಾಡಿದ್ದಾರೆ ಡಾಕ್ಟರ್ ಜಾಧವ್. ಪಕ್ಷ ಬಿಟ್ಟ ನೆಕ್ಸ್ಟ್ ಡೇನೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮರುದಿನವೇ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಖಾರವಾದ ವಾರನ್ನ ಶುರು ಮಾಡಿದ್ದಾರೆ ಡಾಕ್ಟರ್ ಜಾಧವ್. ನಾ ಅವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡಿಲ್ಲ, ನಾ ಬಾಯಿ ತೆಗ್ದಿಲ್ಲ. ನಾ ತೆಗೆದ್ರೆ ಬಾ ಮತ್ ವಿಷಯ ಹೇಳ್ಬೇಕಾಗ್ತದ, ವಿಷಯ ಹೇಳ್ಬೇಕಾಗ್ತದ. ನಾ ಬಾಯಿ ತೆಗೆದಿಲ್ಲ. ಕೊಟ್ಟಿತ್ತು ಉಮೇಶ್ ಜಾಧವ್ ಅವರಿಗೆ ಶಾಸಕ ಮಾಡಿದ್ರು, ಆಮೇಲೆ ಸಿಎಂ ಲಾಸ್ಟ್ ಟೈಮ್ ಇದ್ರು ಕೂಡ ಕೊಟ್ಟಿದ್ರು. ಈ ಬಾರಿ ಚಿಂಚೋಳಿ ಕೇಳ್ರಿ, ಚಿಂಚೋಳಿ ಕ್ಷೇತ್ರದಾಗ ಯಾರು ಗೆದ್ದಾರ ಇತಿಹಾಸದಾಗ ಪ್ರತಿಯೊಬ್ಬರು ಮಂತ್ರಿ ಆಗ್ಯಾರ. ನಮ್ಮ ಟರ್ಮ್ ಬಂದಾಗ ಯಾಕೆ ನಮಗ್ ಕೊಡಲ್ರಿ ಇವರು? ನಮ್ಮ ಟರ್ಮ್ ಬಂದಾಗ ನಮ್ಮ ಭಾಗಕ್ಕ ನಂದು ಬೇಡಿಕೆ ಇಲ್ಲದು. ನಾ ಮಂತ್ರಿಗಿರಿ ನನಗೆ ಇಷ್ಟ ಇಲ್ಲ. ಆದ್ರೆ ನಮ್ಮ ಜನರಿಗೆ, ನಮ್ಮ ನಾಯಕ, ನಮ್ಮ ಭಾಗದ ಲೀಡರ್ ಮಂತ್ರಿ ಆದ್ರ ಈ ಹಿಂದುಳಿದ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಅಂತೇಳಿ ಅವ್ರ ತಲೆಗದ. ಅದಕ್ಕೆ ಅವ್ರ ಬಗ್ಗೆ ನಾವು ಮಾತಾಡಲ್ಲ. ಯಾಕಂದ್ರೆ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ, ನಮ್ಮ ದೊಡ್ಡವ್ರ ಬಗ್ಗೆ ಮಾತಾಡೋದು ನಮ್ಗೆ ಹೇಳ್ಯಾರ. ಅವ್ರು ಬಾಯಿ ತಪ್ಪಿ ಸಣ್ಣವ್ರ ಬಗ್ಗೆ ಮಾತಾಡೋದು ಅನ್ನೋ ಬದಲಿ ದೊಡ್ಡವ್ರ ಬಗ್ಗೆ ಮಾತಾಡೋದು ಅಂತಂದ್ರೆ. ಯಾಕಂದ್ರೆ ದೊಡ್ಡ ವಿರೋಧ ಪಕ್ಷದ ನಾಯಕರು, ದೊಡ್ಡ ಪ್ರೈಮ್ ಮಿನಿಸ್ಟರ್ ಮೋದಿ ಅವ್ರ ಜೊತೆ ಕೂಡೋರು ನನ್ನ ಬಗ್ಗೆ ಮಾತಾಡೋದು ಅಂತ ಹೇಳ್ಯಾರ ಅಷ್ಟೇ. ಇದು ಡಾಕ್ಟರ್ ಜಾಧವ್ ಕೊಟ್ಟಿರುವಂತಹ ಹೇಳಿಕೆ. ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಅವರು ಈ ರೀತಿಯಾಗಿ ವಾಕ್ ಪ್ರಹಾರವನ್ನು ಮಾಡಿರುವಂಥದ್ದು. ಧರಮ್ ಸಿಂಗ್ ಇದ್ದರೆ ನಾನು ಪಕ್ಷ ಬಿಡುವ ಪರಿಸ್ಥಿತಿಯೇ ಬರ್ತಾ ಇರಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಮುಂದುವರೆದವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಹಂಗೆ ನೋಡೋಕ್ಕೋದ್ರೆ ಖರ್ಗೆ ರೀತಿ ಸಿದ್ದರಾಮಯ್ಯನೂ ಮಾಡೋದಾಗಿದ್ರೆ ಅಲ್ಲಿ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಕೂಡ ಮಂತ್ರಿ ಆಗಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯ ಹಾಗೆ ಮಾಡಿಲ್ಲ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪುತ್ರ ವಾತ್ಸಲ್ಯವನ್ನು ಮೆರೆದ್ರು, ಪುತ್ರ ವ್ಯಾಮೋಹವನ್ನು ಮೆರೆದ್ರು. ಅವರಿಗೆ ಅವ್ರ ಮಗನ ಬೆಳೆಸೋದೇ ಹೆಚ್ಚಾಯಿತು ಅನ್ನುವಂಥ ಹೇಳಿಕೆಯನ್ನು ಡಾಕ್ಟರ್ ಜಾಧವ್ ನೀಡಿದ್ದಾರೆ.